ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಉತ್ತರ ಕನ್ನಡ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ಪ್ರೇಮ್ ಕುಮಾರ್ ಕೆ ನಾಯ್ಕ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತಿದ್ದು, ಆ ನಿಟ್ಟಿನಲ್ಲಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರಿಗ ತಾವು ಕಳೆದ ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಗುರುಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಿ. ಈಗ ಸಂಘದಲ್ಲಿ ಅಥವಾ ಈ ಪರಿವಾರದಲ್ಲಿ ಇರಬಹುದು ಅಥವಾ ಬಿಜೆಪಿ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ಯುವ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಈಗಿನ ಅಭಿಪ್ರಾಯದಲ್ಲಿ ಇದರಲ್ಲಿ ಈಗ ನೀವು ಏನು ಕಳೆದೊಂದು 35-36 ದಿನದಿಂದ ಸದಸ್ಯತ್ವ ಅಭಿಯಾನ ಸಹ ನಡೀತಾ ಇದೆ. ಸದಸ್ಯತ್ವ ಅಭಿಯಾನ ಹೇಗೆ ನಡೀತಾ ಇದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ರೆಸ್ಪಾನ್ಸ್ ಹೇಗಿದೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ಸದಸ್ಯತ್ವ ಅಭಿಯಾನವನ್ನು ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರಾದ್ಯಂತ, ದೇಶಾದ್ಯಂತ ಏನು ಈ ಒಂದು ಸದಸ್ಯತ್ವ ಅಭಿಯಾನ ನಡೀತಾ ಇದೆ, ಬಹಳ ಒಂದು ವೇಗವನ್ನು ತಗೊಂಡಿದೆ. ಮೊದಲನೆಯ 8 ದಿನದೊಳಗೆ 2 ಕೋಟಿಯನ್ನ ಮೀರಿ ಸದಸ್ಯತ್ವ ಆಗಿತ್ತು. ಆದ್ರೆ ಇವತ್ತಿನ ಒಂದು ಲೆಕ್ಕಾಚಾರದಲ್ಲಿ ಹತ್ತತ್ರ 8 ಕೋಟಿಗೂ ಮೀರ್ತಾ ಇದೆ ಸದಸ್ಯತ್ವ ಅಭಿಯಾನ. 8 ಕೋಟಿ ಹತ್ರ ಬರ್ತಾ ಇದೆ. ಅಂದ್ರೆ ಇಷ್ಟೇ ದಿನದಲ್ಲಿ ಈ ಬಿಜೆಪಿ ಸದಸ್ಯರಾಗ್ಲಿಕ್ಕೆ ಜನರು ಎಷ್ಟು ಹಾತೊರೆತಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆದ್ರೆ ಇದೇ ಒಂದು ವಿಚಾರಧಾರೆ ಹೋದ್ರೆ ನಮಗೆ ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡ ಜಿಲ್ಲೆಯ ಏನು ನಮ್ಮ ಪೇರೆಂಟ್ ಬಾಡಿ ಇದೆಯಲ್ಲ, ಅವರು ನಮಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಯುವ ಮೋರ್ಚಾಕ್ಕೆ ನಮ್ಮ ರಾಜ್ಯದ ವರಿಷ್ಠರು ಯುವ ಮೋರ್ಚಾಕ್ಕಾಗಿಯೇ ಯುವ ಮೋರ್ಚಾದ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧೀರಜ್ ಮುನಿರಾಜ್ ಅವರು, ಹಾಗೆ ಇವತ್ತಿನ ದಿವಸ ನಮ್ಗೆ ಏನು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂದೀಪ್ ರವಿಜಿ ಅವರು ಬಹಳ ಸ್ಪಷ್ಟವಾದ ನಮಗೆ ಕಾರ್ಯಕ್ರಮಗಳನ್ನು ಹಾಕೊಟ್ಟು ಅದರ ರೂಪರೇಷೆಯನ್ನು ಹಾಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಕಾರ್ಯಕ್ರಮವನ್ನು ಜೋಡಿಸ್ತಾ ಹೋಗ್ತಾ ಇದೀವಿ. ಉತ್ತರ ಕನ್ನಡದ ಪ್ರತಿ 14 ಮಂಡಲದಲ್ಲೂ ಕೂಡ ಈ ಸದಸ್ಯತಾ ಅಭಿಯಾನವನ್ನ ಅತಿ ಯಶಸ್ವಿಯಾಗಿ ಯುವ ಮೋರ್ಚಾ ಮಾಡ್ತಾ ಇದೆ. ಪ್ರತಿ ಹಂತದಲ್ಲೂ ಯಾವ ತರ ಮಾಡ್ತಾ ಇದೆ ಅಂತಂದ್ರೆ, ಈಗ 1ನೇ ತಾರೀಕಿಂದ ನಮ್ಮ ಯುವ ಮೋರ್ಚಾಕ್ಕಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ 15ನೇ ತಾರೀಕಿನವರೆಗೂ ಸರ್. 1ನೇ ತಾರೀಕಿಂದ 5ನೇ ತಾರೀಕು ನಿನ್ನೆವರೆಗೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ನಾವು ಸಂವಾದ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರನ್ನ ಸದಸ್ಯರನ್ನಾಗಿ ಮಾಡುವಂತ ಕಾರ್ಯವನ್ನು ನಿನ್ನೆ ಮಾಡಿದ್ವಿ. ಅದನ್ನ ನಮ್ದು ಒಂದು ಸರಳ ಆ್ಯಪ್ ಅಂತ ಇದೆ. ಆ ಸರಳದಲ್ಲಿ ನಾವು ಅಪ್ಲೋಡ್ ಮಾಡಿದ್ದು. ನಮ್ಮ ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಇವತ್ತು ವರದಿ ಕೊಟ್ಟೋದ್ರು. ಇಲ್ಲಿವರೆಗೂ ಮಾಡಿದಂತ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಉತ್ತರ ಕನ್ನಡ ನಂಬರ್ 1 ಸ್ಥಾನ. ಅಭಿನಂದನೆ. ಥ್ಯಾಂಕ್ ಯು. ಜೊತೆಗೆ 2ನೇ ಹಂತದ ಕಾರ್ಯಕ್ರಮ ಇವತ್ತಿಂದ 6ನೇ ತಾರೀಕಿಂದ ಏನು 10ನೇ ತಾರೀಕಿನವರೆಗೂ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮ್ಮ ಯುವ ಮೋರ್ಚಾಕ್ಕೆ, ನಮ್ಮ ಈ ಯುವಕರಿಗಾಗಿ. ಹಾಗೆ ಈ 2ನೇ ಹಂತದ ಕಾರ್ಯಕ್ರಮ ಯಾವುದು ಅಂತಂದ್ರೆ ಜನನಿಬಿಡ ಕ್ಷೇತ್ರಗಳು ಯಾವುವು ಅಂತಂದ್ರೆ, ಒಂದು ದೇವಸ್ಥಾನಗಳು, ಈ ಒಂದು ಮಾಲ್ಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಹಾಗೆ ಈ ಸಂತೆ ಬಜಾರ್ಗಳಲ್ಲಿ, ಈ ತರ ಒಂದು ಅಂಗಡಿ, ಜನ ತುಂಬಿರುವ ಅಂಗಡಿಗಳಲ್ಲಿ ಒಂದು 2ನೇ ಹಂತದ ಕಾರ್ಯಕ್ರಮ 6ನೇ ತಾರೀಕಿಂದ 10ನೇ ತಾರೀಕಿನವರೆಗೂ ಕೊಟ್ಟಿದ್ದಾರೆ. ಜೊತೆಗೆ 11ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಈ ಒಂದು ಯೂನಿಯನ್ಗಳ ಭೇಟಿ, ಈಗ ಒಂದು ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ, ಈ ತರದ ಹಲವಾರು ಸಂಘಗಳನ್ನು ಭೇಟಿ ಕೊಟ್ಟು ಅಲ್ಲಿ ನಾವು ಸದಸ್ಯತ್ವ ಅಭಿಯಾನದಲ್ಲಿ ತೊಡ್ಕೊಳ್ಬೇಕು ಅನ್ನೋ ಒಂದು ಸೂಚನೆ ಇದೆ. ಪ್ರತಿ ಮಂಡಲದವರು ಕೂಡ ಇಲ್ಲಿವರೆಗೂ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದೊಂದು ಮಂಡಲಕ್ಕೂ ನಾವು ಟಾರ್ಗೆಟ್ ಕೊಟ್ಟಿದ್ದೇವೆ. 14 ಮಂಡಲದಲ್ಲಿ ಪ್ರತಿ ಮಂಡಲಕ್ಕೂ 20 ಕಾರ್ಯಕ್ರಮಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿಸ್ತಾರೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ನೀವು ಇಷ್ಟೆಲ್ಲ ವಿಷಯ ಹೇಳಿದ್ರಿ, ಆದ್ರೆ ಈಗಿನ ಯುವಕರು ಅಥವಾ ಯುವ ಸಮುದಾಯ ಯಾಕೆ ಬಿಜೆಪಿಯನ್ನ ಆಯ್ಕೆ ಮಾಡ್ತಾರೆ, ಅಥವಾ ಬಿಜೆಪಿ ಸದಸ್ಯತ್ವವನ್ನು ಯಾಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸ್ತದೆ? ಸರ್, ಭಾರತೀಯ ಜನತಾ ಪಕ್ಷ ಅನ್ನೋದು ಇವತ್ತು ನಿನ್ನೆದಲ್ಲ. ಭಾರತೀಯ ಜನತಾ ಪಕ್ಷ ಅನ್ನೋದು ಜನ ಸೇವೆಗಾಗಿ ನಿಂತಿರ್ತಕ್ಕಂಥ ಪಕ್ಷ.
ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಸಕ್ರಿಯವಾಗಿ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತು ಭಾರತೀಯ ಜನತಾ ಪಕ್ಷ ಯಾವ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ತಿದೆ ಅಂತ. ಭಾರತೀಯ ಜನತಾ ಪಕ್ಷ ಸಾರ್ವಜನಿಕರಿಗಾಗಿ ಸ್ಪಂದನೆಯನ್ನು ಮಾಡುವಂತಹ ಕೆಳಮಟ್ಟದ ವರ್ಗ, ಯಾವುದೇ ವರ್ಗ ಇರಬಹುದು, ಅಂತ ವರ್ಗಗಳಿಗೂ ಹೃದಯ ಸ್ಪರ್ಶಿಯಾಗಿ ಕೆಲಸ ಮಾಡ್ತದೆ. ರಾಷ್ಟ್ರೀಯ ವಿಚಾರದಲ್ಲಿ ಆದ್ಯತೆ ಮೇರೆಗೆ ಮಾಡ್ತದೆ. ಆ ದೃಷ್ಟಿಯಿಂದ ಎಲ್ಲಾ ಸಮುದಾಯ, ಎಲ್ಲಾ ಜನಗಳು ಕೂಡ ಭಾರತೀಯ ಜನತಾ ಪಕ್ಷ ತುಂಬಾ ಇಷ್ಟಪಡ್ತಾರೆ. ಈಗ ಯುವ ಮೋರ್ಚಾದಿಂದ ನಿಮ್ಗೆ ರಾಜ್ಯದಿಂದ ಈಗ ಸದಸ್ಯತ್ವ ಅಭಿಯಾನ ವಿಚಾರ ಇರ್ಬೋದು, ಅಥವಾ ಒಂದು ವರ್ಷದ ಏನು ಯೋಜನೆ ಅಂತ ಇರತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಇಂತಿಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಅಥವಾ ಈ ತರ ಮಾಡ್ಬೇಕು ಅಂತ ಯೋಜನೆಗಳು ಏನಾದ್ರು ಇದೆಯಾ ಅಥವಾ ಹೇಗೆ? ಈಗ ಸರ್ ಸದ್ಯದ ಮಟ್ಟಿಗೆ ಈ ಒಂದು ಸದಸ್ಯತ್ವ ಅಭಿಯಾನದ ಒಂದು ಕಾರ್ಯಕ್ರಮದ ಏನ್ ರೂಪುರೇಷೆ ಹಾಕೊಟ್ಟಿದಾರಲ್ಲ, ಅದು ಮುಗಿಯೋವರೆಗೂ ಬೇರೆ ಕಾರ್ಯಕ್ರಮದ ಯಾವುದೇ ಒಂದು ಇದು ಮಾಡಲಿಲ್ಲ, ಟೈಮ್ ಟೇಬಲ್ ಹಾಕೊಟ್ಟಿಲ್ಲ. ಜೊತೆಗೆ ಏನಾದ್ರೂ ಈ ಒಂದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಭ್ರಷ್ಟ ಆಡಳಿತದ ವಿರುದ್ಧ ಏನಾದ್ರೂ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ಬೇಕಾದ್ರೆ ಅವಾಗ ನಾವೆಲ್ಲ ತೊಡಸ್ಕೊಳ್ತೀವಿ. ಬಿಟ್ರೆ ಇದು ನಮ್ಮ ಪಕ್ಷದ ಆಂತರಿಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೇವೆ. ಈಗ ನಿಮ್ದು ಊರು ಇದು ನಮ್ಮ ಗುಡ್ನಾಪುರ ಬನವಾಸಿ ಆ ಭಾಗ ಬರ್ತದೆ. ಹೇಳಿ ಕೇಳಿ ಶಿವರಾಮ್ ಹೆಬ್ಬಾರ್ ಕ್ಷೇತ್ರ. ಈಗ ಆ ಭಾಗದಲ್ಲಿ ಏನಾಗಿದೆ ಕೇಳಿದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಶಿವರಾಮ್ ಹೆಬ್ಬಾರ್ ಅಂತ ಆಗಿದೆ. ಹೀಗ ಪರಿಸ್ಥಿತಿ ಇರುವಾಗ ನೀವೊಬ್ಬರ ಸ್ಥಳೀಯದಲ್ಲಿ ಕಾರ್ಯಕರ್ತರಾಗಿ, ಬಿಜೆಪಿ ಕಾರ್ಯಕರ್ತರಾಗಿ ನಿಮ್ಮ ಅಭಿಪ್ರಾಯ ಏನು? ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಇದ್ದಿದ್ರು ಅಥವಾ ಅವರು ಶಿವರಾಮ್ ಹೆಬ್ಬಾರ್ ಬೆಂಬಲಿಗರಾಗಿದ್ರು. ಈಗ ಹೆಬ್ಬಾರ್ ಕಾಂಗ್ರೆಸ್ಗೆ ಹೋದ್ರೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ, ನಾಳೆ ಮತ್ತೆ ಬಿಜೆಪಿ ಬಂದ್ರೆ ನಾಳೆ ಮತ್ತೆ ಬಿಜೆಪಿಲಿ ಇರ್ತಾರೆ ಅಂದ್ರೆ ಅವ್ರು ಹೆಬ್ಬಾರ್ ಬೆಂಬಲಿಗರಾಯ್ತು. ಆಯ್ತಾ? ಒಂದಷ್ಟು ಜನ ಬಿಜೆಪಿಯವರು ಹೆಬ್ಬಾರ್ ಜೊತೆ ಹೋದ್ರು, ಕಾಂಗ್ರೆಸ್ನವರು ಬಿಜೆಪಿ ಬಂದ್ರೆ. ಈಗ ಎಲ್ಲಾ ಪಕ್ಷಾಂತರ ಇರ್ಬೇಕಿದ್ರೆ ತಾವು ಅಥವಾ ತಮ್ಮ ಒಂದು ಏನು ಯುವ ಮೋರ್ಚಾ ಇರ್ಬೋದು ಅಥವಾ ತಮ್ಮ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಅಥವಾ ನಿಲುವು ಏನು? ಸರ್, ಈ ಸಂಘಟನೆ ಅನ್ನೋದು ಸುಮ್ನೆ ಆಗಿಲ್ಲ. ಭಾರತೀಯ ಜನತಾ ಪಕ್ಷದ ಸಂಘಟನೆ ಅನ್ನೋದು ಸುಮ್ನೆ ನಿಂತಿಲ್ಲ. ಹೋಗೋರು ಹೋಗೇ ಹೋಗ್ತಾರೆ, ಬರೋರು ಬಂದೇ ಬರ್ತಾರೆ. ಆದ್ರೆ ಮೂಲ ಬಿಜೆಪಿಗರಂತ ಏನಿದಾರಲ್ಲ ಸರ್, ಅವ್ರನ್ನ ಯಾವತ್ತೂ ಚೇಂಜ್ ಮಾಡಕ್ಕಾಗಲ್ಲ. ಅವ್ರು ಕೆಲವೊಬ್ರು ಹೋಗ್ತಾರೆ, ಆಸೆಗೋಸ್ಕರನು ಆಮಿಷಗೋಸ್ಕರನು ಕೆಲವೊಂದು ಮಂದಿ ಹೋಗೋದು ಬರೋದು ಇರೋದೆ. ಆದ್ರೆ ಈ ಸಂಘಟನಾತ್ಮಕವಾಗಿ ನಮ್ಮ ಮೂಲ ಬಿಜೆಪಿಗರು ನಮ್ಮ ಭಾಗದಲ್ಲಿ ಎಷ್ಟು ಜನ ಇದಾರೆ ಸರ್, ಅವ್ರು ಯಾರು ಏನು ಮಾಡಕ್ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಅವರಿಗೆ ಈ ಪಕ್ಷದ ಸಿದ್ಧಾಂತ, ಬದ್ಧತೆ, ಇದರ ತಳಹದಿ, ಇದ್ರ ಹಿಂದಿನ ಪರಿಶ್ರಮ, ಇದ್ರ ಹಿಂದೆ ಹಿರಿಯರು ಎಷ್ಟೋ ಸಾವಿರಾರು ಜನರ ತ್ಯಾಗ, ಬಲಿದಾನ, ಇದರ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದೆ ಮೂಲ ಬಿಜೆಪಿಗೆ. ಆ ದೃಷ್ಟಿಯಿಂದ ನೋಡಿದ್ರೆ ಯಾರೂ ಆ ತರದ ಒಂದು ಡಾಂಬರಾಟದ ಪಕ್ಷಾಂತರ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಹೋಗೋರು ಕೆಲವು ಮಂದಿ ಹೋಗಿದ್ದಾರೆ, ಅಲ್ಲಿ ಬಂದವರು ಕೆಲವು ಮಂದಿ ಹೋಗಕ್ ಆಗದೇನೆ ನಿಂತಿದ್ದಾರೆ. ಅದ್ರ ಬಗ್ಗೆ ನಾವು ಕೇಳ್ಬೇಕಲ್ಲ ನಾವೀಗ. ಹಾಗೆ ಭಾರತೀಯ ಜನತಾ ಪಕ್ಷ ಅನ್ನೋದು ಇದು ನಮ್ದು ಒಂದು ಸಮುದ್ರ ಇದ್ದ ಹಾಗೆ. ಸಮುದ್ರದಲ್ಲಿ ಎಲ್ಲವೂ ಇರ್ತವೆ. ಒಂದೊಂದ್ ಟೈಮು ಆ ಕೆಟ್ಟ ಘಟನೆ ಬರ್ತಾವೆ, ಬಂದ ತಕ್ಷಣ ಮತ್ತೆ ಅವು ಮಾಚಿ ಹೋಗ್ತವೆ. ಮತ್ತೆ ಒಳ್ಳೆ ದಿನಗಳೇ ಇದೆ. ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ದಿನನೇ ಇದೆ ಬಿಟ್ರೆ ಯಾವುದು ಕೆಟ್ಟದಂತ ಭಾವಿಸಿಲ್ಲ. ನಾವು ಮತ್ತೊಬ್ಬರ ಬಗ್ಗೆ ಕಾಮೆಂಟ್ ವಿಚಾರ ಮಾಡೋದ್ರಿಂದ ಅರ್ಥ ಇಲ್ಲ. ಹಾಗಾಗಿ ಬಿಜೆಪಿ ಹೇಳುವತ್ತು ಸಮುದ್ರ ಎಲ್ಲದನ್ನು ಸ್ವೀಕಾರ ಮಾಡತ್ತೆ, ಒಳ್ಳೇದನ್ನ ಇಟ್ಕೊಳ್ಳತ್ತೆ ಹೇಳೋದು ನೀವು ಹೇಳ್ತೀರಿ. ಹೌದು. ಇಂದಿನ ಪ್ರಮುಖ ಸುದ್ದಿಗಳು. ಮರಳು ಸಕ್ರಮದಲ್ಲಿ ಯೋಗ್ಯ ದರದಲ್ಲಿ ಲಭಿಸಬೇಕು ಎಂಬುದು ಶಾಸಕ ಭೀಮಣ್ಣ ನಾಯಕ್ ಅವರ ಉದ್ದೇಶವಾಗಿದೆ. ಆದರೆ ಶಾಸಕರು ಅಕ್ರಮ ಮರಳು ದಂಧೆಗೆ ಬೆಂಬಲ ನೀಡಿದ್ದಾರೆ ಎಂದು ಪ್ರಚಾರ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಶಿರಸಿ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಭಾನುವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ, ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ಮರಳು ಸಮಸ್ಯೆ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಇಲ್ಲವಾದರೆ ಬಡವರಿಗೆ ಮನೆ ನಿರ್ಮಿಸಿಕೊಳ್ಳಲು ತುಂಬಾ ತೊಂದರೆಯಾಗುತ್ತದೆ ಎಂದು ಹೇಳಿದರು. ಆದರೆ ಕೆಲವೆಡೆ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡ ಅಧಿಕಾರಿ ಎಂದು ಪ್ರಚಾರ ಮಾಡಲಾಗಿದೆ. ಶಾಸಕ ಭೀಮಣ್ಣ ನಾಯಕ್ ಅಕ್ರಮ ಮರಳು ಗಣಿಗಾರಿಕೆಗೆ ಬೆಂಬಲ ನೀಡಿಲ್ಲ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಾಮತ್ ಹೋಟೆಲ್ನಿಂದ ಮಾರಿಗುಡಿಯವರೆಗೆ 36 ಫೂಟ್ ಅಗಲೀಕರಣಕ್ಕೆ ಅವಕಾಶವಿದೆ. ಅಲ್ಲಿನ ಜನರ ವಿಶ್ವಾಸ ಪಡೆದು ರಸ್ತೆ ಅಗಲೀಕರಣ ಮಾಡಲು ಪ್ರಯತ್ನಿಸುತ್ತೇವೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ದೇವಸ್ಥಾನದ 15 ಫೂಟ್ ಜಾಗ ರಸ್ತೆಗೆ ಬಿಟ್ಟುಕೊಡುತ್ತೇವೆ. ಮಾರಿಗುಡಿ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಕುಟುಂಬದವರು, ದೇವಿ ಭಕ್ತರು ಜಾಗ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು.
ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು, ಪ್ರಮುಖರಾದ ಜ್ಯೋತಿ ಪಾಟೀಲ್, ಪ್ರಸನ್ನ ಶೆಟ್ಟಿ, ಗೀತಾ ಶೆಟ್ಟಿ, ಮಹೇಶ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ವಿಶ್ವಂಬರ ಟಿವಿ, ಶಿರಸಿ. ಮಳಲಿಲ್ಲದೆ ನಿಂತ್ಕೊಂಡ್ಬಿಟ್ಟ. ಸರ್ಕಾರ ದುಡ್ಡು ರಿಲೀಸ್ ಮಾಡಲಿಕ್ಕೆ ಅವ್ರಿಗೆ ಕಟ್ಟಡ ಮುಗಿಸ್ಬೇಕು. ಈಗ ಅದು ಇಲ್ಲ ಇದು ಇಲ್ಲ ಕೂತ್ಬಿಟ್ಟು ಈಗ ಸರ್ಕಾರಕ್ಕೆ ನಾವು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನು ಮಾಡೋದು, ಮರಳು ಗಣಿಗಾರಿಕೆ ಅದನ್ನು ಸರಳೀಕರಣ ಮಾಡಿ ಮತ್ತೆ ಪಾಸ್ ನೀಡಿದ್ವಿ. ಪಾಸ್ ನೀಡಿದ್ದು ಯಾವಾಗ? ಸೇಮ್ ಡೇಟ್ 10/6, 31/6, 24 ಇದೆ, 7/6/24. ಅದು ಮತ್ತೆ ಇದಾದ ನಂತರ ಅಲ್ಲಿನ ಜನ ಸ್ವಲ್ಪ ಹಸಿರು ಪೀಠಕ್ಕೆ ಹೋಗಿ, ಹಸಿರು ಪೀಠದವರು ಚೆನ್ನೈ ಹಸಿರು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 26 ಜುಲೈ 26/6/24 ಕ್ಲಿಯರ್ ಆಗಿ ಆದೇಶ ಮಾಡ್ತಾರೆ, ಕೂಡಲೇ ಸ್ಥಗಿತ ಬಂದ್ ಮಾಡಬೇಕು ಅಂತೇಳಿ. ಇವರ ಈ ಆದೇಶವನ್ನು ಮೀರಿ ಈ ಪಾಸನ್ನು ಇಶ್ಯೂ ಮಾಡಿ ನೋಟಿಸ್ ಆಗಿದ್ದಕ್ಕೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿ ವರ್ಗದವರಿಂದ ಬಂದಿರತಕ್ಕಂಥ ವಿಚಾರವಾಗಿ ನಾವೆಲ್ಲ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿರ್ತಕ್ಕಂಥ ಕೆಲವು ಮಾಧ್ಯಮದಲ್ಲಿ ಅದು ಜನರನ್ನ ದಿಗ್ತಪ್ಪಿಸ್ತಕ್ಕಂತಹ ಒಂದು ಲೇಖನ ಬಂದಿರೋದಕ್ಕೆ ಸ್ಪಷ್ಟೀಕರಣದ ದೃಷ್ಟಿಕೋನ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಮಾತನಾಡಿದ್ದೇವೆ. ಲೌಕಿಕ ಬದುಕಿನಲ್ಲಿ ನಾವು ಏನನ್ನು ಅನುಭವಿಸುತ್ತೇವೆಯೋ ಅದರ ಅರಿವು ನಮಗೆ ಇರುವುದಿಲ್ಲ. ಅರಿವಾಗುವ ಸಂದರ್ಭದಲ್ಲಿ ಅನುಭವ ನಮ್ಮಿಂದ ಕಳಚಿಕೊಳ್ಳುತ್ತದೆ. ಆದರೆ ಅನುಭವ ಮತ್ತು ಅರಿವು ಏಕಕಾಲದಲ್ಲಿ ಪ್ರಕಟವಾಗುವ ವಿಸ್ಮಯ ಕಾವ್ಯಗಳಲ್ಲಿ ಇದೆ ಎಂದು ಖ್ಯಾತ ಕಥೆಗಾರ ಶ್ರೀಧರ್ ಬಳಗಾರ್ ಹೇಳಿದರು. ಯಲ್ಲಾಪುರ ತಾಲೂಕಿನ ತೇಲಂಗಾರನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಹಾಗೂ ಮೈತ್ರಿ ಕಲಾ ಬಳಗದ ಆಶ್ರಯದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಯುವ ಬರಹಗಾರ ಗುರುಗಣೇಶ್ ಡಬ್ಗುಳಿ ಅವರ ಇದುವರೆಗಿನ ಪ್ರಾಯ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕತೆ, ಕವಿತೆ, ಕಾವ್ಯಗಳಲ್ಲಿ ಕೇವಲ ಮಾಹಿತಿ ಮಾತ್ರ ಇದ್ದರೆ ಓದುಗರ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲ. ದಿನನಿತ್ಯದ ಅನುಭವ, ವೇದ್ಯವಾದ ಅರಿವಿನ ವಾಸ್ತವಿಕತೆಯಿಂದ ಕೂಡಿದ ಕೃತಿ ಓದುಗರಿಗೆ ಇಷ್ಟವಾಗಬಹುದು. ಕವಿತೆಯ ಆಂತರ್ಯದ ಲಯ, ಅಲಂಕಾರ ಇಲ್ಲದೆ ಅದು ಕವಿತೆಯಾಗಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ GN ಭಟ್ ತಟ್ಟಿಗಡ್ಡೆ ಮಾತನಾಡಿ, ಆಧುನಿಕ ಬದುಕಿನ ಒತ್ತಡ, ಧಾವಂತದ ಜೀವನದ ಬೇಸರ ಕಳೆಯುವ ಶಕ್ತಿ ಕತೆ, ಕವನ ಸಾಹಿತ್ಯಗಳಿಗೆ ಇದೆ. ಸಾಹಿತ್ಯ ಕೃತಿಗಳು ನಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ಜೊತೆಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಖುಷಿಯನ್ನು ನೀಡುತ್ತವೆ. ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಹೆಚ್ಚೆಚ್ಚು ಸಾಹಿತ್ಯ ರಚನೆಯಲ್ಲಿ ತೊಡಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಗಮಕ ಪರಿಷತ್ ಜಿಲ್ಲಾಧ್ಯಕ್ಷೆ ಮುಕ್ತಾ ಶಂಕರ್ ಮಾತನಾಡಿದರು. ವಿಮರ್ಶಕ ದತ್ತಾತ್ರೇಯ ಕಣ್ಣಿಪಾಲ್ ಕೃತಿಯ ಒಳನೋಟಗಳನ್ನು ಪರಿಚಯಿಸಿದರು. ಕೃತಿಕಾರ ಗುರುಗಣೇಶ್ ಡಬ್ಗುಳಿ ಕೃತಿಯ ಕುರಿತು ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ಕವಿಗಳಾದ ಶ್ರೀಧರ್ ಬಳಗಾರ್, ಗಣಪತಿ ಕಂಚಿಪಾಲ್, ಸುಬ್ರಾಯ್ ಬಿದ್ರಮನೆ, ಮಧುಕೇಶ್ವರ್ ಭಾಗವತ್, ಸತ್ಯನಾರಾಯಣ್ ಚಿಮ್ನಳ್ಳಿ, ನಿಖಿಲ್, ಮಂಗಲಾ ಭಾಗವತ್, ಸೀತಾ ಭಟ್ ಮಲ್ವಳ್ಳಿ, ರೇಖಾ ಭಟ್ ಹಲಗುಮನೆ, ಮೇಘನಾ ಆಚಾರಿ, ಮಧುರಾ ಗಾಂವ್ಕರ್ ಮುಂತಾದವರು ಕವನ ವಾಚಿಸಿದರು. ವಿಶ್ವಂಬರ ಟಿವಿ, ಯಲ್ಲಾಪುರ. ಗುರುವಿನ ಇದುವರೆಗಿನ ಪ್ರಾಯ. ನನಗೆ ಕನ್ನಡದ ಬಹಳ ಪ್ರಮುಖ ಕವಿಯಾದಂಥ ಶಿವಪ್ರಕಾಶ್ ಅವರ ಮಾತು ನೆನಪಾಯಿತು. ಒಂದು ಕಡೆಗೆ ಶಿವಪ್ರಕಾಶ್ ಕಾವ್ಯದ ಬಗ್ಗೆ ಮಾತಾಡ್ತಾ ತನ್ನ ನೆನಪನ್ನು ಹೇಳ್ಕೊಡ್ತಾರೆ. ಬಾಲ್ಯಕಾಲದ ನೆನಪು. ಶಿವಪ್ರಕಾಶ್ ಬಾಲ್ಯವನ್ನು ಕಳೆದದ್ದು ಬೆಂಗಳೂರಿನಲ್ಲಿ. ಅಲ್ಲಿ ಎರಡು ಮುಖ್ಯವಾದಂಥ ಪರಿಸರ ಅವರ ಪಾಲಿಗೆ ಲಭ್ಯವಾಗಿತ್ತು. ಒಂದು ಅಂದರೆ ಮಠ. ಯಾವುದೋ ಒಂದು 5 ಸ್ಟಾರ್ ಹೋಟೆಲಲ್ಲಿ ಸಾಧ್ಯ ಇಲ್ಲ, ಯಾವುದೋ ಒಂದು ಅದ್ಭುತವಾದಂಥ ಒಂದು ರೆಸ್ಟೋರೆಂಟಲ್ಲಿ ಸಾಧ್ಯ ಇಲ್ಲ. ಅದೇ ಒಂದು ಜಾತ್ರೆಯಲ್ಲಿ, ಒಂದು ಸಂತೆಯಲ್ಲಿ, ಒಂದು ಮದುವೆ ಮನೆಯಲ್ಲಿ, ಒಂದು ಹಾಳ ಮನೆಯಲ್ಲಿ, ಅಥವಾ ಒಂದು ಯಾವುದೋ ಒಂದು ಅವಶೇಷದಂಥ ಗುಡಿಯಲ್ಲ, ಇಂಥ ಒಂದು ಕಾಡಿನಲ್ಲ ಹುಟ್ಟೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಶಿವಪ್ರಕಾಶ್ ಹೇಳುವಂಥ ಮಾತು ಬಹಳ. ಮುರುಡೇಶ್ವರ ಪ್ರವಾಸಕ್ಕೆಂದು ಬಂದಿದ್ದ ಕಾಲೇಜು ವಿದ್ಯಾರ್ಥಿಯೊಬ್ಬ ಸಮುದ್ರದ ಅಲೆಗೆ ಸಿಲುಕಿ ನೀರು ಪಾಲಾದ ಘಟನೆ ಮುರುಡೇಶ್ವರದ ಬೀಚ್ನಲ್ಲಿ ನಡೆದಿದ್ದು, ಇನ್ನೋರ್ವ ಕಾಲೇಜು ವಿದ್ಯಾರ್ಥಿಯನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ವಿದ್ಯಾಸೌಧ PU ಕಾಲೇಜಿನ ವಿದ್ಯಾರ್ಥಿ ಗೌತಮ್ ಸಮುದ್ರ ಪಾಲಾಗಿದ್ದು, ಇನ್ನೋರ್ವ ವಿದ್ಯಾರ್ಥಿ ಧನುಷ್ ಎಂಬಾತನನ್ನು ರಕ್ಷಿಸಲಾಗಿದೆ. ಈ ಕಾಲೇಜಿನಿಂದ ಸುಮಾರು 200 ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಬಂದಿದ್ದರು.
ಈ ಸಂದರ್ಭದಲ್ಲಿ ಸಮುದ್ರದ ಆಳಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಈಜಲು ತೆರಳಿದ್ದು ಸಮುದ್ರದ ಅಲೆ ಹೊಡೆತಕ್ಕೆ ಗೌತಮ್ ಸಮುದ್ರದಲ್ಲಿ ಮುಳುಗಿದ್ದಾನೆ. ಇನ್ನೊಬ್ಬ ವಿದ್ಯಾರ್ಥಿ ಧನುಷ್ನನ್ನು ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ವಿಶ್ವಂಬರ ಟಿವಿ, ಭಟ್ಕಳ. ಜಿಲ್ಲೆಯ ಕುಮಟಾ ತಾಲೂಕಿನ ಆರ್ಯ ಈಡಿಗ ನಾಮಧಾರಿ ಸಂಘ, ರಾಮಕ್ಷತ್ರಿಯ ಸೇವಾ ಸಮಿತಿ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಭಾನುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪನ್ಯಾಸಕ ನಾಗರಾಜ್ ನಾಯ್ಕ್ ಮಾತನಾಡಿ, ಒಳ್ಳೆಯ ಕಾಲೇಜಿನಲ್ಲಿ ಓದಿಸಿ ಬೆಳೆಸಿ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ಇದ್ದು, ಅಂತಹ ಮಕ್ಕಳನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಮಾತ್ರ ನಾಮಧಾರಿ ಸಮುದಾಯ ಬೆಳೆಯಲು ಸಾಧ್ಯ ಎಂದರು. ಕಾರ್ಯಕ್ರಮವನ್ನು ರಾಜು ನಾಯ್ಕ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಮಂಜುನಾಥ್ ನಾಯ್ಕ್ ವಹಿಸಿಕೊಂಡಿದ್ದರು. ಮಧುಕರ್ ನಾಯ್ಕ್ ಮುಂತಾದವರು ಇದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಹಿಂದೆ ಗುರುಕುಲ ಪದ್ಧತಿ ಇತ್ತು, ಅದು ಎಲ್ಲ ಮೇಲ್ವರ್ಗದವರಿಗೆ ಇತ್ತು, ಅದು ಧಾರ್ಮಿಕ ಶಿಕ್ಷಣ ಆಗಿತ್ತು. ನಂತರ ಬ್ರಿಟಿಷರು ಬಂದವರು ಸಾರ್ವಜನಿಕ ಶಿಕ್ಷಣ ಅಂತಂದ್ರು, ಸಾರ್ವತ್ರಿಕ ಶಿಕ್ಷಣ ಆಯಿತು. ಈ ಸಾರ್ವತ್ರಿಕ ಶಿಕ್ಷಣ ಆದಾಗ ಎಲ್ಲ ಕೆಳವರ್ಗದವರು ಇವರೆಲ್ಲ ಶಿಕ್ಷಣ ಪಡೆಯುವಂತಾಯಿತು. ಮತ್ತೆ ಈ ಆಸ್ಪತ್ರೆ ಕೂಡ, ಈ ಸರ್ಕಾರ ಆಸ್ಪತ್ರೆ ತೆರೆದ ನಂತರ ಬಡವರು ಕೂಡ ಚಿಕಿತ್ಸೆಗೆ ಒಳಪಡಬೇಕಾಯಿತು. ಅಂದ್ರೆ ಯಾರು ವಂಚಿತರಾಗಲಿಲ್ಲ. ಆದರೆ ಇಂದಿನ ಪರಿಸ್ಥಿತಿ ಬೇರೆ ಇದೆ. ಇಂದಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಕೆಲವು ಮಾಡ್ತಾರೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಎನ್ನುವ ಒಂದು ಪ್ರಮೇಯ ಮುಗಿಸಿ ಶಿಕ್ಷಣವನ್ನು ಮತ್ತು ಆರೋಗ್ಯವನ್ನು ಕೂಡ ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಈ ಖಾಸಗೀಕರಣಗೊಳಿಸ್ತಾ ಹೋದಾಗೆ ಏನಾಗುತ್ತೆ ಅಂದ್ರೆ, ನಮ್ಮ ಬಡವರಿಗೆ, ನಮ್ಮ ಬಡ ಜನಾಂಗದವರಿಗೆ ಶಿಕ್ಷಣ ದೊರೆಯುವುದಿಲ್ಲ. ನಿಮ್ಗೆ ಗೊತ್ತು, ದೊಡ್ಡ ದೊಡ್ಡ ಸೌಧಗಳು ಈಗ ಖಾಸಗಿ ಶಾಲೆಗಳು ಎಲ್ಲ ತೆರೆದಿದ್ದಾವೆ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಅವರ ಪಡೆಗೆ ಅಥವಾ ಅವರ ಎಲ್ಲ ಸಂಘಟಕರಿಗೆ ಒಂದು ಸಾಮಾಜಿಕ ಕಳಕಳಿ ಏನಂದ್ರೆ, ನಾವು ಸರ್ಕಾರಿ ನೌಕರರು, ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ಸರ್ಕಾರಿ ವೈದ್ಯರು ಬಡವರ ಪಾಲಿಗೆ ದೇವರಾಗಬೇಕು, ಅವರ ಬಡವರ ಬಂಧು ಆಗಬೇಕು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಆಗಲ್ಲ ಅಂತ ಹೇಳಿಕ್ಕಾಗಲ್ಲ, ಖಂಡಿತವಾಗಿ ಆಗುತ್ತೆ. ಆದ್ರೆ ನಾವು ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳು ರೀತಿಯಲ್ಲಿ ಬೆಳೆಸಬೇಕು. ಬಹಳಷ್ಟು ಜನ ಸುಶಿಕ್ಷಿತರು ಇದ್ದಾರೆ, ಆದ್ರೆ ಬಹಳಷ್ಟು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಒಳ್ಳೆಯ ಶಾಲೆ ಕಾಲೇಜುಗಳಲ್ಲಿ ಕಲಿಸಿ ಓದಿಸ್ಲಿಕ್ಕೆ ಆಗದೆ ಇರುವ ಸನ್ನಿವೇಶ ಇದೆ. ನಾವು ಬಹಳ ಜನ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಸೀಮಿತವಾಗಿ ನಮ್ಮ ಮಕ್ಕಳನ್ನ ಬೇರೆ ಬೇರೆ ಕಡೆಗೆ ನಾವು ಶಾಲೆ ಕಾಲೇಜುಗಳಿಗೆ ಹಾಕ್ತೇವೆ. ಅಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನೀವು ಫಸ್ಟ್ ನಲ್ಲಿ ನೀವು ಅಡ್ಮಿಷನ್ ಮಾಡ್ಬೇಕಾದ್ರೆ, ನೀವು ಎಕ್ಸ್ಪರ್ಟ್ ಅಂತ ಕಾಲೇಜ್ ಹೋಗ್ಬೇಕಾದ್ರೆ 2 ಲಕ್ಷ 3 ಲಕ್ಷ ಆಗಬೇಕು. ಅದೇ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಎಲ್ಲರಿಗೂ ಸಾಧ್ಯ ಇದೆಯಾ? ಎಲ್ಲರೂ ಖಂಡಿತ ಸಾಧ್ಯ ಇಲ್ಲ. ಎಲ್ಲರಿಗೂ ಸಾಧ್ಯವಾಗುವ ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ನಾವು ಸ್ಥಳೀಯ ಮಟ್ಟದಲ್ಲಿ ಬೆಳೆಸದೇ ಹೋದಾದ್ರೆ ನಮ್ಮ ಜನರು ಸಹಿತ ಅದೇ ಮಟ್ಟದಲ್ಲಿ ಬೆಳೀತಾರೆ ಮತ್ತು ಉನ್ನತ ಸ್ಥಾನಮಾನ ಬಹಳಷ್ಟು ಜನರು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ರಾಜಕೀಯದಲ್ಲಿ ತೆಗೆದುಕೊಳ್ಳಿ, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನದಲ್ಲಿರುವಂತಹ ಪ್ರಮಾಣ ತುಂಬಾ ಕಡಿಮೆ ಇದೆ. ನಮ್ಮ ಜನ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೂ ಸಹಿತ ಎಷ್ಟು ಅಭಿಮಾನ ಇದೆ ಅಂದ್ರೆ, ಅವರು ಬೆಳಕಿಗೆ ಬರಲಿ ಅಥವಾ ಬೆಳಕಿಗೆ ಬರಲಾರದೆ ಇರುವ ರೀತಿಯಲ್ಲಿ ಯಾರಾದರೂ ಮುಖಂಡ ವಿಶ್ವಂಬರ ಟಿವಿ, ಕುಮಟಾ. ಗುರುಭಕ್ತಿ ಹಾಗೂ ದೈವಭಕ್ತಿ ಇದ್ದರೆ ಯಾರೂ ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲ. ಅದು ಕ್ಷೀಣವಾದರೆ ಸಮಸ್ಯೆಗಳು ಉದ್ಭವಿಸಿತು ಎಂದೇ ಅರ್ಥ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ನುಡಿದರು.
ಅವರು ಹೊನ್ನಾವರ ತಾಲೂಕಿನ ಕಿಕ್ಕಾರಿನ ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ 3ನೇ ದಿನದ ಲಲಿತೋಪಾಖ್ಯಾನದ ಆಶೀರ್ವಚನ ನೀಡಿದರು. ಜೀವನದಲ್ಲಿ ಬೇಡದ ಸಂಬಂಧಗಳು ಬೇಡ ಎಂದರೂ ಬಂದು ಅಂಟಿಕೊಳ್ಳುತ್ತವೆ. ಒಳ್ಳೆಯ ಸಂಬಂಧಗಳು ದುರ್ಲಭ. ಅದರಲ್ಲಿಯೂ ಮಹಾತ್ಮರ ಸಂಬಂಧಗಳು, ಮಹಾಪುರುಷರ ಸಂಬಂಧಗಳು ಏರ್ಪಡಬೇಕಾದರೆ ಜನ್ಮ ಜನ್ಮಾಂತರಗಳ ಪುಣ್ಯ ಬೇಕು, ಆತ್ಮಶುದ್ಧಿ ಬೇಕು ಎಂದರು. ಮಹಾತ್ಮರ ಜೊತೆಗೆ ಸಂಬಂಧಗಳು ಏರ್ಪಡುವಾಗ ಅವರು ಕೆಲವು ಗೆರೆಗಳನ್ನು ಹಾಕುತ್ತಾರೆ. ಆ ಗೆರೆಗಳನ್ನು ಮೀರಬಾರದು. ಲಕ್ಷ್ಮಣ ರೇಖೆಯನ್ನು ಉಲ್ಲೇಖಿಸಿದ ಶ್ರೀಗಳು, ಮಹಾತ್ಮರು ಸಂಬಂಧದ ಪ್ರಾರಂಭದಲ್ಲಿಯೇ ಹಾಕುವ ಗೆರೆಗಳನ್ನು ಮೀರಬಾರದು, ಅದನ್ನು ಮೀರಿದರೆ ಅನರ್ಥ ಉಂಟಾಗುತ್ತದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಘೋತ್ತಮ ಮಠ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿಯ ಅಧ್ಯಕ್ಷ ಸುಬ್ರಾಯ್ ಭಟ್, ಮಾತೃನಮಸ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ, ಮಂಜುನಾಥ್ ಭಟ್ ಸುವರ್ಣಗದ್ದೆ, ಹೊನ್ನಾವರ ಮಂಡಲ ಅಧ್ಯಕ್ಷರಾದ ಆರ್.ಜಿ. ಹೆಗಡೆ, ಜಿ.ಜಿ. ಭಟ್, ಮಾತೃ ವಿಭಾಗದ ಲಲಿತಾ ಹೆಬ್ಬಾರ್, ಕೆ.ಎನ್. ಹೆಗಡೆ ಹಾಗೂ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿಯ ಪದಾಧಿಕಾರಿಗಳು, ಗುರುಭಕ್ತ ಸಹಸ್ರಾರು ಜನರು ಹಾಜರಿದ್ದರು. ವಿಶ್ವಂಬರ ಟಿವಿ, ಹೊನ್ನಾವರ. ದುಃಖ ಯಾಕೆಂದರೆ ಒಂದು ದೃಷ್ಟಿ ಈ ಕಡೆ ಹರಿಸಿದ್ದ ಅಷ್ಟೇ ಶಿವ. ಅವಳ ಸೇವೆಗೆ ಒಂದು ಫಲ ಬರುವ ಹೊತ್ತು ಅಷ್ಟೊತ್ತಿಗೆ ಅದು ಭಂಗ ಆಗಿ ಹೋಯ್ತು. ಅವಮಾನ ಯಾಕೆಂದರೆ ತನ್ನ ಸೌಂದರ್ಯದಿಂದ ಶಿವನನ್ನು ಗೆಲ್ಲಲು ಆಗಲಿಲ್ಲ. ನಿನ್ನಿಂದ ರೂಪಂ ಹೃದಯೇನ ಪಾರ್ವತಿ, ತನ್ನ ರೂಪಕ್ಕೆ ಧಿಕ್ಕಾರ ಅಂತ ಹೇಳ್ತಾಳೆ ಪಾರ್ವತಿ. ಯಾಕೆಂದರೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ಶಿವ ಸಮರ್ಪಿತ ಆಗಲಿಲ್ವಲ್ಲ ರೂಪ ಅದು. ಹಾಗಾಗಿ ಈ ಬಹಿರಂಗದ ರೂಪದಿಂದ ಶಿವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಂತರಂಗದ ಸ್ವರೂಪದಿಂದ ಗೆಲ್ತಾನೆ ಎಂಬುದಾಗಿ ಆಕೆ ತಪಸ್ಸಿಗೆ ಹೊರಟು ಹೋದಳು ಅಲ್ಲಿಂದ. ಈ ದೇವತೆಗಳೆಲ್ಲ ಮೇಲಿನ ಕಾಲು ಕಿತ್ತರು. ಇಂದ್ರ ಯಾರ್ಯಾರು ಪುಸರಾಯಿಸಿದ್ರು ಕಾಮನನ್ನು, ಯಾರು ಇಲ್ಲ, ಹೀಗೆ ಆಗೋದು ಅಂತ. ಯಾರಿಗಾದರೂ ಗಾಳಿ ಹಾಕಿ, ಅದೇ ಶಬ್ದ ಪಡಿಸ್ತಾರಲ್ಲೋ, ಗಾಳಿ ಹಾಕಿ ಗುಮೇದಿ ಉಂಟಾಗುವಂತೆ ಮಾಡಿ ಅವನನ್ನು ಮುಂದೆ ಬಿಟ್ಟು ಛೂ ಬಿಟ್ಟು ಅವನು ಮುಂದೆ ಹೋಗಿ ಅವನು ಏನೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟು ಅಲ್ಲಿ ಏನೋ ಅನಾಹುತ ಮಾಡ್ಕೊಳ್ಳುವಾಗ ಇವ್ರು ಯಾರೂ ಇಲ್ಲ, ಹಿಂದ್ಗಡೆ ಯಾರೂ ಇಲ್ಲ ಅಂತ, ಎಲ್ಲ ನಾಪತ್ತೆ ಅಂತ. ಹಾಗಾಗಿ ಯಾರು ಗಾಳಿ ಹಾಕ್ತಾರೋ ಅವರೆಲ್ಲ ಜೊತೆಗಿರ್ತಾರೆ ಅಂತ ಏನು ಹೇಳ. ನಿಜವಾದ ದುರ್ಬಲ ಪ್ರಸಂಗ ಬಂದಾಗ ಜೀವನ ಮರಣದ ಗೊತ್ತಾಗೋದು ಹೇಗೆ ಅಂತ. ಸಲಕ್ಷ್ಮೀಕಃ, ಜೊತೆಯಲ್ಲಿ ಅಮ್ಮ ಅವರು ಬಂದಿದ್ದಾರೆ ಅಂತ. ನಾರಾಯಣ ದೇವರು ಒಬ್ಬರೇ ಬರಲಿಲ್ಲ ಅಂತ, ಲಕ್ಷ್ಮೀ ದೇವಿ ಬಂದಿದ್ದಾಳೆ ಅಂತ. ಏನೋ ಒಂದಿದೆ, ಒಂದು ಉದ್ದೇಶ ಇದೆ ಅದಕ್ಕೆ ಅಂತ. ಇಲ್ಲದೆ ಅವರು ಹಾಗೆ ಮಾಡೋದಿಲ್ಲ ಅಂತ. ಬ್ರಹ್ಮನನ್ನು ವಿಷ್ಣು ಕೇಳುವಂಥದ್ದು, ಕೇಳು ಬೇಕಾದ ವರವನ್ನು, ಏನು ವರ ಬೇಕು ನಿನಗೆ, ತಪಸ್ಸು ಮಾಡಿದೆಯಲ್ಲ. ಈಗ ಬ್ರಹ್ಮ ಹೇಳಿದನಂತೆ, ನಿನಗೆ ಸಂತೋಷವಾಗಿದ್ದು ಹೋದಾದರೆ, ನನ್ನ ಮೇಲೆ ನಿನ್ನ ಅನುಗ್ರಹ ಇರೋದು ಹೋದಾದರೆ ಅನಾಯಾಸವಾಗಿ ನನ್ನ ಸೃಷ್ಟಿ ಏನು ಮಾಡಬೇಕು ಅಂತ ಅನುಗ್ರಹ ಮಾಡು. ಎಷ್ಟು ಅಂತೂ ಮಾಡಲಿ, ಪ್ರತಿ ಒಂದನ್ನು ನಾನೇ ಸೃಷ್ಟಿ ಮಾಡಬೇಕು ಅಂದರೆ ಏನು, ಎಲ್ಲಿವರೆಗೆ ಮಾಡಲಿ. ಹಾಗಾಗಿ ಅನಾಯಾಸವಾಗಿ ತಾನಾಗಿ ಸೃಷ್ಟಿಯಾಗಬೇಕು ಅಂತ. ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕಂದ್ರೆ ಆಟೋಮೇಟೆಡ್ ಮೋಡ್ ಅಂತಿದ್ರೆ, ಒಂದು ತಾನಾಗಿ ಆಗ್ತಾ 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 ಹೋಗ್ಬೇಕು ಅದರಷ್ಟಕ್ಕದೇ, ಅಂಥದ್ದು ಒಂದಿದ್ರೆ ಸುಲಭ ಆಗ್ತಿತ್ತು ಅಂತ ಎನ್ನುವ ಹಾಗಿರುವ ಒಂದು ವರವನ್ನು ಬ್ರಹ್ಮದೇವ ಕೇಳ್ತಾನೆ. ವರ ಕೇಳಿದರೆ ನಾರಾಯಣ ತಿರುಗಿ ಏನು ಮಾತಾಡಲಿಲ್ವಂತೆ. ಲಕ್ಷ್ಮಿಯನ್ನೊಮ್ಮೆ ನೋಡಿದನಂತೆ. ಈಗ ನಾವು ಲಕ್ಷ್ಮಿಯನ್ನು ನೋಡಬೇಕಾಗಿದೆ, ಯಾಕೆಂದರೆ ಚಿತ್ರ ಪೂರ್ತಿಯಾಗಿದೆ, ಆಕೆ ಇದ್ದು ಕತೆ ಮುಂದಕ್ಕಿದೆ. ನಮ್ಮ ಚಿತ್ರಲಕ್ಷ್ಮಿ, ಶ್ರೀಲಕ್ಷ್ಮಿ ಆಕೆಯು ಕೂಡ. ನಾರಾಯಣ ಮಹಾಲಕ್ಷ್ಮಿಯನ್ನು ಉದೈಕ್ಷತ ಅಂತ, ವೀಕ್ಷಿಸಿದ ಅಂತ. ಈ ಎಷ್ಟು ಬಾರಿ ದೃಷ್ಟಿಗೆಲ್ಲ ತುಂಬ ಅರ್ಥ ಇರ್ತದೆ ಇದು ಅಂತ. ಈ ಭಂಡಾಸುರ ಅಂದರೆ ಯಾರು, ಈ ಮೋಹಿನಿಂದ ಯಾರು ಅಂದರೆ ಎಲ್ಲ ನಮ್ಮ ಜೀವನದ ಭಾಗಗಳು ಇವೆಲ್ಲವೂ ಕೂಡ. ಪ್ರಸ್ತುತದಲ್ಲಿ ಪ್ರಸ್ತುತ ಅಂತ, ಮತ್ತು ನಮ್ಮ ಅಂತರಂಗದಲ್ಲಿ ನಡೆಯುವಂಥ ಘಟನೆಗಳೇ ಇವೆಲ್ಲವೂ ಕೂಡ ಅಂತ. ಎಲ್ಲೋ ಹೊರಗಡೆ ನಡೆದಿತ್ತು ಅಂತ ಅಂದ್ಕೊಳ್ಬೇಡಿ, ನಮ್ಮ ಅಂತರಂಗವೇ ಭೂಮಿ, ಅಲ್ಲೇ ನಡೀತಕ್ಕಂಥ ಘಟನೆಗಳು ಇವೆಲ್ಲವೂ ಕೂಡ ಅಂತ, ಅಂತರ್ವೇದ್ಯ ಅಂತ. ಹಾಗಾಗಿ ಮಾಯಾಮೋಹಿನಿಯ ಪುನರವತರಣದ ಹೊತ್ತು ಅದು ಸಮೀಪಿಸಿದೆ. ಅದೇನಾಗ್ತದೆ ಅನ್ನೋದನ್ನು ನಾಳೆ ಅವಲೋಕನ ಮಾಡೋಣ. ಲಲಿತಾ ತ್ರಿಪುರ ಸುಂದರಿಯ ಮಹತಿಯನ್ನು ಕೂಡ ನಾಳೆ ಅವಲೋಕನ ಮಾಡೋಣ. ಆಕೆಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಹಾಗಾಗಿ ನೋಡಿ, ತತ್ವ ಅಷ್ಟೇ, ಶಿವಭಕ್ತಿ ಮತ್ತು ಗುರುಭಕ್ತಿ. ಅಂದರೆ ಗುರುಭಕ್ತಿ, ದೈವಭಕ್ತಿ ಅಂತ ತಗೊಳ್ಳಿ ನೀವು ಅದನ್ನು. ಇದೆರಡು ಇದ್ದರೆ ನಿಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕ್ಷೀಣಿಸ್ತು ಅಂದರೆ ಬಂತು ರೋಗ ಅಂತ ಅರ್ಥ. ಸಮಸ್ಯೆಗಳು ಬರಲಿಕ್ಕೆ ಆರಂಭ ಆಯಿತು, ಒಂದು ಪತನದ ಹೆಜ್ಜೆಗಳು ಅವೆಲ್ಲವೂ ಕೂಡ. ಎರಡನ್ನು ನಾವು ಬಿಡಬಾರ್ದು. ಭಂಡದೈತ್ಯ ಕಲಿಸುವ ಪಾಠ ನಮಗೋದು ಅಂತ, ದೇವತೆಗಳು ಕಲಿಸೋ ಪಾಠ ಎಲ್ಲ ಆಮೇಲೆ ಮತ್ತೆ ನೋಡ್ಕೊಳ್ಳೋಣ ನಿಧಾನಕ್ಕೆ. ಇವನು ಸದ್ಯ ಹತ್ತಿರ ಇದ್ದಾನೆ ಇವನೀಗ.
ಅವನ ಅನೇಕ ಗುಣಗಳು ಬಂದ್ಬಿಟ್ಟಿದೆ ಜಗತ್ತಿಗೆಲ್ಲ ಅಂತ. ಅವನ ಪಾಠ ಏನು ಅಂದರೆ, ಶಿವನನ್ನು ಮರಿಬೇಡಿ, ಗುರುವನ್ನು ಮರಿಬೇಡಿ. ಮೊದಲು ಗುರು, ಬಳಿಕ ದೇವರು ಅಂತ, ಇದೆರಡನ್ನು ಬಿಟ್ಟಿರಬಾರ್ದು ಎನ್ನುವ ಪಾಠ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತ. ಹರೇ ರಾಮ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಶ್ರೀ ಪ್ರೇಮ್ ಕುಮಾರ್ ನಾಯ್ಕ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸರ್, ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಕೇಳ್ಬೋದು. ಇಲ್ಲ, ಮೊದಲಿಗೆ ನಾನು ಅದೇ ವಿಚಾರವಾಗಿ ಮಾತಾಡ್ಬೇಕಂತಿದ್ದೆ. ವಿಶ್ವಂಬರ ಅತಿ ಕಡಿಮೆ ಸಮಯದಲ್ಲಿ ಎಲ್ಲರ ಮನಸ್ಸಿನೊಳಗೆ ಅಚ್ಚಳಿಯದಂತೆ ಉಳಿಯುವಂತಹ ಒಂದು ದೊಡ್ಡ ಈ ಚಾನಲ್ ಆಗಿ ಆಗ್ತದೆ ಅನ್ನೋ ಒಂದು ದೊಡ್ಡ ಮನೋಭಾವ ನಮ್ಮ ಹತ್ರ ಇದೆ. ಯಾಕಂದ್ರೆ ಕೆಲವೇ ಸಮಯದಲ್ಲಿ ಪ್ರತಿ ಹಳ್ಳಿಗಾಡಲ್ಲೂ ಸಹ ವಿಶ್ವಂಬರ ಅನ್ನೋದು ಒಂದೇ ಬಾಯಿ ಮಾತಿನಲ್ಲಿ ಬರ್ತಾ ಇದೆ ಎಲ್ಲರ ಬಾಯಲ್ಲಿ. ಆ ದೃಷ್ಟಿಯಿಂದ ವಿಶ್ವಂಬರ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ರಾಜ್ಯಾದ್ಯಂತ ಒಂದು ಹೆಸರು ಮಾಡ್ತದೆ ಅನ್ನೋ ಒಂದು ಭಾವನೆ ನಮ್ಮ ಹತ್ರ ಇದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.